ಮೈಸೂರು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಗಲಾಟೆ ಆಗಿತ್ತಲ್ಲ, ದಾಳಿ ಆಗಿತ್ತಲ್ಲ, ಕಲ್ಲಿಸೆತ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಾದಿತ ಪೋಸ್ಟರ್ ಮೂಲದ ತನಿಖೆಗೆ ಮುಂದಾಗಿದ್ದಾರೆ ಸಿಸಿಬಿ ಪೊಲೀಸರು. ವೈರಲ್ ಆದ ಪೋಸ್ಟ್ ಬಗ್ಗೆಯೇ ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇದೆ. ಅಸಲಿಗೆ ಆರೋಪಿಯೇ ವಿವಾದಿತ ಪೋಸ್ಟನ್ನು ಮಾಡಿದ್ನ ಅಥವಾ ಫಾರ್ವರ್ಡ್ ಮಾಡಿದ್ದ, ಬೇರೆಯವರ ಮೆಸೇಜನ್ನು ಫಾರ್ವರ್ಡ್ ಮಾಡಿ ಬಂದಿರತಕ್ಕಂಥ ಮೆಸೇಜ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಎಲ್ಲ ಆಯಾಮಗಳಲ್ಲೂ ಕೂಡ ಸಿಸಿಬಿ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪೋಸ್ಟರ್ ಮೂಲ ಯಾವುದು ಅಂತ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ವೈರಲ್ ಆದ ಪೋಸ್ಟ್ ಬಗ್ಗೆ ಅನುಮಾನಗಳಿದೆ. ಅದು ಆತನೇ ಕ್ರಿಯೇಟ್ ಮಾಡಿದ್ದ, ಆತನೇ ಎಡಿಟ್ ಮಾಡಿದ್ದ, ಅಥವಾ ಯಾರೋ ಕಳಿಸಿದ ಫೋಟೋನ ಈತ ಫಾರ್ವರ್ಡ್ ಮಾಡಿರೋದ ಏನು ಅಂತ ಗೊತ್ತಾಗಬೇಕು. ಹಾಗೇನಾದರೂ ಆದರೆ ಯಾರು ಕಳಿಸಿದ್ದು ಅಂತ ಪ್ರಶ್ನೆ ಬರುತ್ತೆ. ಅವ್ರ ಉದ್ದೇಶ ಏನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಈ ಥರ ಗಲಾಟೆ ದೊಂಬಿ ಎಬ್ಬಿಸಬೇಕು ಅಂತಲೇ ಮಾಡಿದಾರಾ? ಇವ್ರ ಉದ್ದೇಶ ಏನು? ಯಾಕೆಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಯಾವುದೇ ಕೆಲಸಗಳಾದರೂ ಕೂಡ ಅದು ಅಪರಾಧನೇ. ಸೊ ಹಾಗಾಗಿ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಗುಡ್ ಮಾರ್ನಿಂಗ್ KP. ಈಗ ಆ ಪೋಸ್ಟರ್ನ ಮೂಲವನ್ನು ಪತ್ತೆ ಹಚ್ಚುವುದರ ಮುಖಾಂತರ ಏನೆಲ್ಲ ಸತ್ಯವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಸಿಸಿಬಿ ಅವರದ್ದು ಅಂತ? ವೆರಿ ಗುಡ್ ಮಾರ್ನಿಂಗ್ ಅರವಿಂದ್. ಅರವಿಂದ್, ಈ ಪ್ರಶ್ನೆ ಇರುವಂತದ್ದು ಆ ಒಂದು ಪೋಸ್ಟರ್ನ ಮೇಲೆ ಉರ್ದುವಿನ ಬರಹ ಇದೆ. ಸಾಮಾನ್ಯವಾಗಿ ಹಿಂದಿ ಬರುತ್ತೆ, ಆದ್ರೆ ಈ ಉರ್ದು ಬರುವಂತವ್ರ ಸಂಖ್ಯೆ ತೀರಾ ಕಡಿಮೆ ಇರುವಂತದ್ದು. ಅಂತದ್ರಲ್ಲಿ ಸುರೇಶ್ಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆಯೂ ಕೂಡ ಬರೋದಿಲ್ಲ. ಅಲ್ಲಿಗೆ ಉರ್ದುವಿನ ಒಂದು ಪೋಸ್ಟರ್ನ ರೆಡಿ ಮಾಡಿದಂಥವ್ರು ಯಾರು? ಬರೀ ಇದ್ರ ಯಾರೋ ಮಾಡಿದಂಥದ್ದನ್ನ ಇವರು ಫಾರ್ವರ್ಡ್ ಮಾಡಿದ್ದ? ಫಾರ್ವರ್ಡ್ ಆದ್ರೆ ಎಲ್ಲಿಂದ ಬಂದಿದ್ದು? ಅಲ್ಲಿಗೆ ಮೂಲ ಇದರ ಪತ್ತೆ ಹಚ್ಚಬೇಕಾಗಿರುವಂತದ್ದು. ಮೇಲ್ನೋಟಕ್ಕೆ ಸುರೇಶ್ ಕಾಣ್ತಾ ಇರ್ಬೋದು, ಮೇಲ್ನೋಟಕ್ಕೆ ಸುರೇಶ್ ಫಾರ್ವರ್ಡ್ ಮಾಡಿರ್ಬೋದು, ಆದ್ರೆ ಅಸಲಿಯ ಉದ್ದೇಶ ಯಾರು ಇದರಲ್ಲಿ ಹಿಂದೆ ಇರುವಂತವ್ರು? ಅಂದ್ರೆ ಇದು ಟಾರ್ಗೆಟ್ ಮಾಡಿಕೊಂಡು ಮಾಡಿರುವಂತಹದ್ದ, ಅಥವಾ ಈ ವ್ಯವಸ್ಥೆಯಲ್ಲಿರುವಂತಹ ಶಾಂತಿಯನ್ನ ಕದಡುವಂತಹ ಕೆಲಸ ಮಾಡ್ತಾ ಇರುವಂತಹದ್ದ? ಯಾರು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಸುರೇಶ್ ಫಾರ್ವರ್ಡ್ ಮಾಡಿರುವಂತಹ ಸುರೇಶ್ ಎಷ್ಟು ತಪ್ಪು ಮಾಡಿದ್ದಾರೋ ಅದನ್ನ ಕ್ರಿಯೇಟ್ ಮಾಡಿರುವಂತವ್ರು ಕೂಡ ಅಂಥದ್ದೇ ತಪ್ಪು ಮಾಡಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಈಗ ಪೋಸ್ಟರ್ನ ಮೂಲಕ್ಕೆ ಹೋಗ್ತಾ ಇದ್ದಾರೆ. ಪೋಸ್ಟರ್ನ ಮೂಲ ಯಾರದು? ಉರ್ದು ಭಾಷೆಯನ್ನೇ ಬರುವಂತವರೇ ಮಾತ್ರ ಅದನ್ನ ಬರ್ದಿರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಮುಸ್ಲಿಂ ಕೆಲವು ಯುವಕರುಗಳ ಕೈವಾಡ ಏನಾದ್ರೂ ಇದೆಯಾ? ಈ ತರದಲ್ಲಿ ಎಲ್ಲದೂ ಕೂಡ ನಾವು ಹೇಳ್ತಾ ಇರುವಂತದ್ದು ಎಲ್ಲಾ ಆಂಗಲ್ ಅಲ್ಲೂ ಕೂಡ ಪೊಲೀಸರ ತನಿಖೆ ಶುರುವಾಗಿರುವಂತದ್ದು. ಅಂದ್ರೆ ಯಾರ್ದಾದ್ರೂ ಅಂದ್ರೆ ಉರ್ದು ಬರುವಂತವ್ರು ಮಾತ್ರ ಇದನ್ನ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಅವ್ರು ಯಾರು ಅನ್ನುವಂಥದ್ರ ಪತ್ತೆಗೆ ಈಗ ಸಿಸಿಬಿ ಪೊಲೀಸರು ಮುಂದಾಗಿರುವಂತದ್ದು. ರೈಟ್ KP, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.